ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಬಹು ನಿರೀಕ್ಷೆಯ ಸಿನಿಮಾ ರುಸ್ತುಂ. ಈ ಚಿತ್ರ ರವಿ ವರ್ಮಾ ನಿರ್ದೇಶನದ ಮೊದಲ ಚಿತ್ರ. ರುಸ್ತುಂ ಟ್ರೇಲರ್ ರಿಲೀಸ್ ಆಗಿದೆ. ಪಕ್ಕಾ ಮಾಸ್ ಚಿತ್ರ ಇದಾಗಿದ್ದು ಶಿವರಾಜ್ ಕುಮಾರ್ ಖಡಕ್ ಲುಕ್ ಹಾಗೂ ಆಕ್ಷನ್ ಗೆ ಅಭಿಮಾನಿಗಳು ಫಿದಾಗಿದ್ದಾರೆ. ರುಸ್ತುಂ ಚಿತ್ರದ ಟ್ರೇಲರ್ ರಿಲೀಸ್ ಆಗಿದ್ದು ಆಕ್ಷನ್ ಚಿತ್ರದಲ್ಲಿ ಶಿವಣ್ಣ ಸ್ಟನ್ನಿಂಗ್ ಆಗಿ ಕಾಣಿಸಿಕೊಂಡಿದ್ದಾರೆ. ತಮ್ಮ ಹಿಂದಿನ ಚಿತ್ರಗಳಲ್ಲಿ ಕಾಣಿಸಿಕೊಳ್ಳದಷ್ಟು ರಗಡ್ ಆಗಿ ಅವರು ಕಾಣುತ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅದು ವೈರಲ್ ಆಗಿದ್ದು ಕೆಲವೇ ನಿಮಿಷಗಳಲ್ಲಿ ಲಕ್ಷ ಹಿಟ್ ಗಳಿಸಿದೆ. ಟ್ರೇಲರ್ ನಲ್ಲಿ ಪೊಲೀಸ್ ಆಫೀಸರ್ ಆದ ಶಿವರಾಜ್ ಕುಮಾರ್ ಸ್ಟಂಟ್ ಅವರ ಎನರ್ಜಿಗೂ ಜನ ಫಿದಾಗಿದ್ದಾರೆ. ಟ್ರೇಲರ್ ನಲ್ಲಿ ಅವರು ಹೇಳುವ ಡೈಲಾಗ್ ಅರೆಸ್ಟ್ ಬೋಲೆತೋ ಅಲರ್ಜಿ, ಎನ್ಕೌಂಟರ್ ಬೋಲೆತೋ ಎನರ್ಜಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಅಭಿಮಾನಿಗಳಂತೂ ಈ ಡೈಲಾಗ್ ಫುಲ್ ಫಿದಾ ಆಗಿದ್ದಾರಲ್ಲದೆ ಟ್ರೇಲರ್ ವೈರಲ್ ಆಗುತ್ತಿರುವ ಪರಿ ನೋಡಿ ಚಿತ್ರತಂಡ ಮುಖಸ್ಮಿತವಾಗಿದೆ. ಶಿವಣ್ಣ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿ ನಟಿಸಿದ್ದಾರೆ. ಆಕ್ಷನ್ ದೃಶ್ಯಗಳನ್ನ ಬಹಳ ಎಕ್ಸ್ಕ್ಲೂಸಿವ್ ಆಗಿ ಚಿತ್ರೀಕರಿಸಿದ್ದೇವೆ. ಸುಮಾರು 85 ದಿನ ಶೂಟ್ ಮಾಡಿದ್ದೇವೆ ಎಂದಿದ್ದಾರೆ ನಿರ್ದೇಶಕ ರವಿ ವರ್ಮಾ ಅವರು. ಚಿತ್ರದ ಮೊದಲು ಟ್ರೇಲರ್ ಇದಾಗಿದ್ದು ಶಿವರಾಜ್ ಕುಮಾರ್ ಲುಕ್, ಆಕ್ಷನ್ ಎಲ್ಲವೂ ಟ್ರೇಲರ್ ನಲ್ಲಿ ನೋಡಬಹುದಾಗಿದೆ. ಚಿತ್ರದಲ್ಲಿ ಶ್ರದ್ಧಾ ಶ್ರೀನಾಥ್, ಮಯೂರಿ, ರಚಿತಾ ರಾಮ್ ನಟಿಸಿದ್ದಾರೆ. ಮಹೇಂದ್ರ ಸಿಂಹ ಛಾಯಾಗ್ರಹಣ ಇದ್ದು ಆರ್.ಕೆ. ನಾಗು ಆರ್ಟ್ ಡೈರೆಕ್ಷನ್ ಮಾಡಿದ್ದಾರೆ. ಬಿಹಾರ್, ಹೈದರಾಬಾದ್ ನ ರಾಮೋಜಿ ಫಿಲ್ಮ್ ಸಿಟಿ, ಮೈಸೂರು, ಬೆಂಗಳೂರುಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಕತೆ ಬಿಹಾರಕ್ಕೂ ಕರೆದುಕೊಂಡು ಹೋಗುತ್ತದೆ, ಹೀಗಾಗಿ ಅಲ್ಲಿಯ ಚಿತ್ರೀಕರಣ ಮಾಡಿದ್ದೇವೆ. ಮುಂಬೈ, ಪುಣೆಗಳಲ್ಲೂ ಕೆಲವು ದೃಶ್ಯಗಳನ್ನ ಚಿತ್ರಿಸಿಕೊಂಡಿದ್ದೇವೆ. ಡಬ್ಬಿಂಗ್ ಕೂಡ ಮುಂಬೈಯಲ್ಲೇ ಮಾಡಿಸಿದ್ದೇವೆ. ಸಿನಿಮಾನ ಬೇರೆ ತರಾನೇ ನೋಡ್ಬೇಕು ಅಂತ ಹೀಗೆ ಮಾಡಿದ್ದೇವೆ ಎಂದಿದ್ದಾರೆ. ಮುಂಬೈಯ ಜನಪ್ರಿಯವಾದ ಯಶ್ ರಾಜ್ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಮಾಡಲಾಗಿದೆ. ಶಿವಣ್ಣ ಹಲವು ಗೆಟಪ್ ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿತ್ರದಲ್ಲಿ ಬಾಲಿವುಡ್ ನಟ ವಿವೇಕ್ ಒಬರಾಯ್ ಮುಖ್ಯ ಪಾತ್ರವೊಂದರಲ್ಲಿ ನಟಿಸಿದ್ದಾರೆ. ಮೂಲತಃ ಸ್ಟಂಟ್ ಡೈರೆಕ್ಟ್ ಆಗಿ ಬಾಲಿವುಡ್ ನ ಸ್ಟಾರ್ ನಟರಾದ ಸಲ್ಮಾನ್ ಖಾನ್, ಶಾರುಖ್, ಅಮೀರ್ ಖಾನ್, ಅಕ್ಷಯ್ ಕುಮಾರ್ ಮತ್ತಿತರರಿಗೆ ಸ್ಟಂಟ್ ಡೈರೆಕ್ಷನ್ ಮಾಡಿದ ಅನುಭವ ಇರುವ ರವಿ ವರ್ಮಾ ನಿರ್ದೇಶನದ ಚಿತ್ರ ಇದಾಗಿರೋದ್ರಿಂದ ಆಕ್ಷನ್ ದೃಶ್ಯಗಳ ಬಗ್ಗೆ ಅಭಿಮಾನಿಗಳಿಗೆ ಭಾರಿ ಕುತೂಹಲ ಇದೆ. ಚಿತ್ರದಲ್ಲಿ ಚೇಸಿಂಗ್ ದೃಶ್ಯವೂ ಇದ್ದು ಇದನ್ನು ವಿಶೇಷವಾಗಿ ಚಿತ್ರೀಕರಿಸಲಾಗಿದೆ ಅಂತೆ. ಸೆಕೆಂಡ್ ಹಾಫ್ ನಲ್ಲಿ ಚೇಸಿಂಗ್ ದೃಶ್ಯ ಬರಲಿದೆ. ಇದರಲ್ಲಿ ಕಾರು, ಟೆಂಪೋ ಟ್ರಾವೆಲರ್ ಮತ್ತಿತರ ಹೆವಿ ವೆಹಿಕಲ್ ಗಳನ್ನ ಉಪಯೋಗಿಸಿದ್ದೇವೆ. ಒಂದೇ ಸಮಯದಲ್ಲಿ 4 ಕ್ಯಾಮೆರಾಗಳು, ಡ್ರೋನ್ ಬಳಸಿದ್ದೇವೆ. ಶಿವರಾಜ್ ಕುಮಾರ್ ಸಿನಿ ಜರ್ನಿಯಲ್ಲಿ ಇದು ಬೆಸ್ಟ್ ಆಕ್ಷನ್ ದೃಶ್ಯ ಅನ್ನೋದು ಗ್ಯಾರಂಟಿ ಎಂದಿದ್ದಾರೆ ರವಿ ವರ್ಮಾ. ಬಿಹಾರದ ಕೆಲವು ಸ್ಟಂಟ್ ಮ್ಯಾನ್ ಗಳು ಕೂಡ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದರೆ ಚಿತ್ರದಲ್ಲಿ ಪರಭಾಷಾ ಜನಪ್ರಿಯ ನಟರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.